ಯಾವ ರೀತಿ ಅಂತ ಲೆಕ್ಕಾಚಾರ ಇರುತ್ತೆ. ಇನ್ನು ಸಂಪುಟಕ್ಕೆ ಇನ್ನಾಗುವಂತ ಯಾರು ಅಂತ ನೋಡಿದ್ರೆ ಪುಟ್ಟರಂಗ ಶೆಟ್ಟಿ, ಚಾಮರಾಜನಗರದ ಶಾಸಕರು. ಬಹಳಷ್ಟು 4 ಬಾರಿ ಶಾಸಕರಾಗಿರುವಂತ ಅನುಭವ ಇದೆ. ಉಪ್ಪಾರ ಸಮುದಾಯಕ್ಕೆ ಸೇರ್ತಾರೆ. ಅಲ್ಲೂ ಕೂಡ ಬಹಳಷ್ಟು ಪ್ರಭಾವಿಯಾಗಿ ಗುರುತಿಸಿಕೊಂಡಿದ್ದಾರೆ. 2018ರ ಈ ಸಮ್ಮಿಶ್ರ ಸರ್ಕಾರದಲ್ಲಿ ಸಚಿವರಾಗಿ ಕೆಲಸ ಮಾಡಿದ್ರು. ಅನುಭವ ಇದೆ ಸಚಿವರಾಗಿ ಕೆಲಸ ಮಾಡಿ. 2023ರಲ್ಲಿ ವಿ ಸೋಮಣ್ಣ ಅವರನ್ನ ಸೋಲ್ಸಿ ಗೆದ್ದಿದ್ರು. ಇದು ಬಹಳಷ್ಟು ಪ್ಲಸ್ ಆಗುವಂತ ವಿಚಾರ. ಇದು ಸೋಮಣ್ಣ ಅವ್ರನ್ನೇ ಸೋಲ್ಸಿದ್ರು. ಪ್ರಸ್ತುತ MSIL ಅಧ್ಯಕ್ಷರಾಗಿದ್ದಾರೆ. ಹಾಗಾಗಿ ಇಲ್ಲೆಲ್ಲಾದ್ರೂ ಇನ್ನಾದ್ರೆ ಇಲ್ಲಿ ಯಾವ ಬದಲಾವಣೆ ಆಗುತ್ತೆ? ಯಾಕಂದ್ರೆ ಬಹಳಷ್ಟು ಉನ್ನತವಾಗಿರುವಂತಹ ಹುದ್ದೆ ಕೂಡ ಇದೆ. ರಾಜ್ಯದ ಉಪ್ಪಾರ ಸಮಾಜದ ಏಕೈಕ ಶಾಸಕ ಗುರುತಿಸಿಕೊಂಡಿದ್ದಾರೆ. ಪುಟ್ಟರಂಗ ಶೆಟ್ಟಿ ಅವರು ಏಕೈಕ ಶಾಸಕ ಗುರುತಿಸಿಕೊಂಡಿದ್ದಾರೆ ಆ ಸಮುದಾಯದಿಂದ. ಹೀಗಾಗಿ ಬೇರೆ ಆಪ್ಷನ್ ಇಲ್ಲ. ಆ ಸಮುದಾಯವಾಗಿ ಅಲ್ಲಿ ಸ್ಥಾನ ಕೊಡ್ಬೇಕಂದ್ರೆ ಇವರೇ ಇದ್ದಾರೆ. ಹೀಗಾಗಿ ಹಿಂದುಳಿದ ವರ್ಗಗಳ ಸಚಿವರಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಸಮುದಾಯವಾರವಾಗಿನೇ ಇಲ್ಲಿ ಪ್ಲಸ್ ಆಗುತ್ತೆ. ಜೊತೆಯಲ್ಲಿ ಸಿದ್ದರಾಮಯ್ಯನವರ ಆಪ್ತರು ಕೂಡ ಹೌದು. ಈ ಫ್ಯಾಕ್ಟರ್ ವರ್ಕೌಟ್ ಆಗುತ್ತಾ? ಅತ್ಯಂತ ಹಿಂದುಳಿದ ಸಮುದಾಯ ಜಾತಿಯಿಂದ ಗೆದ್ದು ಬಂದಿರುವಂತಹ ಅದು 224 ಕ್ಷೇತ್ರಗಳ ಪೈಕಿ ಒಬ್ಬರೇ ಒಬ್ರು ಇವರು ಆ ಸಮುದಾಯದಿಂದ ಆ ಸಮುದಾಯ ಪ್ರತಿನಿಧಿಸೋದು ಇವರೊಬ್ಬರೇ. ಟಿಕೆಟ್ ಕೊಟ್ಟಿರೋದು ಕೂಡ ಇವರೊಬ್ಬರಿಗೆ. ಇವರು ಆ ಜೊತೆಗೆ ಸಿದ್ದರಾಮಯ್ಯ ಅವರ ಅತ್ಯಾಪ್ತರು. ಚಾಮರಾಜನಗರ ಜಿಲ್ಲೆಯಲ್ಲಿ ತಮ್ಮದೇ ಆದಂತಹ ಒಂದು ವರ್ಚಸ್ಸನ್ನು ಇಟ್ಕೊಂಡಿರುವರು. ಕೇಂದ್ರ ಸಚಿವರಾದಂತಹ ಸೋಮಣ್ಣ ಅವರು, ಪಾಪ ಸೋಮಣ್ಣ ಅವ್ರನ್ನ ಬಿಜೆಪಿ ಹೈಕಮಾಂಡ್ ಬಲವಂತಕ್ಕೆ ಎತ್ಕೊಂಡೋಗಿ ಆ ಕಡೆ ವರ್ಣ, ಆ ಕಡೆ ಚಾಮರಾಜನಗರ ಎರಡಕ್ಕೂ ಕೂಡ ಹಾಕಿತ್ತು. ವರ್ಣಕ್ಕೆ ಹಾಕಿದ್ರು, ಚಾಮರಾಜನಗರ ನನಗೆ ಬೇಕು ಅಂತ ಸೋಮಣ್ಣ ಅವರು ಕೇಳಿ ಪಡ್ಕೊಂಡಿದ್ದು. ಪುಟ್ಟರಂಗ ಶೆಟ್ಟಿ ಅವರು ಯಾವಾಗ ಗೆದ್ರು ಆಗ್ಲೇ ಅಂದ್ಕೊಂಡಿದ್ರು. ಯಾಕಂತ ಹೇಳಿದ್ರೆ ಈ ಹಿಂದೆ ಹಿಂದುಳಿದ ವರ್ಗಗಳ ಸಚಿವರಾಗಿ ಕೆಲಸ ಮಾಡಿದಂಥವ್ರು, ಸಿದ್ದರಾಮಯ್ಯ ಅವರಿಗೆ ಅತ್ಯಾಪ್ತರ ಬಣದಲ್ಲಿ ಗುರುತಿಸಿಕೊಂಡಿರ್ತವ್ರು. ಜೊತೆಗೆ ಜಿಲ್ಲಾವಾರು ಪ್ರಾತಿನಿಧ್ಯ ನೋಡಿದ್ದಾದ್ರೆ ಜಿಲ್ಲೆಯಲ್ಲಿ ಸೀನಿಯರ್ ಇದ್ದಾರೆ, ಇವ್ರಿಗೆ ಅವಕಾಶ ಸಿಗಬಹುದು ಅನ್ನುವಂತಹ ರೀತಿಯಲ್ಲಿತ್ತು. ಆದರೆ ಮೈಸೂರಲ್ಲಿ 3 ಅವಕಾಶಗಳು ಕೊಟ್ಟರು ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಜೊತೆಗೆ ಮಹದೇವಪ್ಪ, ಪ್ರಿಯಪಟ್ಟಣ ವೆಂಕಟೇಶು. ಹಾಗಾಗಿ ಚಾಮರಾಜನಗರಕ್ಕೆ ಜಿಲ್ಲಾವಾರು ಸಿಗಲೇ ಇಲ್ಲ. ಈಗ ಒಂದು ಕಡೆ ಜಿಲ್ಲಾವಾರಿಗೂ ಕೊಡಬೇಕು, ಇನ್ನೊಂದು ಕಡೆ ಆ ಸಮುದಾಯಕ್ಕೆ ಮಣೆ ಹಾಕ್ಬೇಕು. ಸಣ್ಣ ಸಮುದಾಯ ಆದ್ರೂ ಕೂಡ ಗೆದ್ದು ಬಂದಿದ್ದಾರೆ, ಮಣೆ ಹಾಕ್ಬೇಕು. ಸಿದ್ದರಾಮಯ್ಯ ಅವರ ಅತ್ಯಾಪ್ತರು ಕೂಡ. ಹಾಗಾಗಿ MSIL ಅಧ್ಯಕ್ಷರು ಮಾಡಿದ್ದಾರೆ. ಅದು ಯಾಕಂತ ಹೇಳಿದ್ರೆ ಅದು ಒಳ್ಳೆ ಉನ್ನತವಾಗಿರೋದೆ. ಆದ್ರೆ ಅದೆಲ್ಲದಕ್ಕಿಂತಲೂ ಹೊರತಾಗಿ ನನಗೆ ಒಂದು ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಕೇಳಿರೋದು ನಿಜ. ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಅದು ಗಮನಕ್ಕೆ ಹೋಗಿದೆ. ಬಹುತೇಕ ಸಂಪುಟ ಪುನರ್ರಚನೆ ಸಮಯದಲ್ಲಿ ಇವ್ರಿಗೆ ಅವಕಾಶ ಸಿಗುವ ಎಲ್ಲಾ ಚಾನ್ಸಸ್ ಇದೆ. ಯಾಕಂದ್ರೆ ಸಮುದಾಯ